ಹಲೋ ಗೆಳೆಯರೆ, ಸ್ವಾಗತ BMB ನಾಲೆಜ್ನಲ್ಲಿ. ವೀಕ್ಷಕರೇ, ರಾಕಿಂಗ್ ಸ್ಟಾರ್ ಯಶ್ ನಟಿಸುತ್ತಿರುವ ಟಾಕ್ಸಿಕ್ ಸಿನಿಮಾ ಕೊನೆ ಹಂತದ ಚಿತ್ರೀಕರಣ ಬಹಳ ಜೋರಾಗಿಯೇ ನಡೆಯುತ್ತಿದ್ದು, ಗೀತು ಮೋಹನ್ ದಾಸ್ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳುತ್ತಿದ್ದಾರೆ. ಸದ್ಯ ಹಾಲಿವುಡ್ ಸ್ಟಂಟ್ ಮಾಸ್ಟರ್ JJ ಫೆರ್ರಿ ಇವರ ಗೈಡೆನ್ಸ್ನಲ್ಲಿ ಆಕ್ಷನ್ ಸನ್ನಿವೇಶಗಳ ಚಿತ್ರೀಕರಣ ನಡೆಯುತ್ತಿದ್ದು, ಬಹಳ ಅದ್ದೂರಿಯಾಗಿ ಅಷ್ಟೇ ರೋಚಕವಾಗಿ ಸನ್ನಿವೇಶಗಳನ್ನು ಸೆರೆ ಹಿಡಿಯಲಾಗ್ತಿದೆ. ವೀಕ್ಷಕರೇ, ಗೀತು ಮೋಹನ್ ದಾಸ್ ಅವರ ಹೆಸರು ನೀವು ಕೇಳಿರ್ತೀರಾ. ಇವರ ಪತಿ ರಾಜೀವ್ ರವಿ ಚಿತ್ರದ ಫೋಟೋಗ್ರಾಫರ್ ಆಗಿದ್ದಾರೆ. ಹಾಗೂ ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುತ್ತಿರುವುದು ಅನಿರುದ್ಧ್ ರವಿಚಂದರ್ ಅವರು. ಹಲವಾರು ಕೋಟಿಗಳು ಈ ಚಿತ್ರಕ್ಕೆ ಖರ್ಚಾಗುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರವಾಗಿದ್ದು, ಈ ಚಿತ್ರಕ್ಕೆ KVN ಪ್ರೊಡಕ್ಷನ್ ಜೊತೆ ಸೇರಿ ರಾಕಿಂಗ್ ಸ್ಟಾರ್ ಯಶ್ ಅವರು ಕೂಡ ಇನ್ವೆಸ್ಟ್ ಮಾಡಿದ್ದಾರೆ. ಇಷ್ಟೆಲ್ಲರ ನಡುವೆ ಇನ್ನೊಂದು ಹೊಸ ಸುದ್ದಿ ಒಂದು ಟಾಕ್ಸಿಕ್ ಚಿತ್ರದ ಬಗ್ಗೆ ಮೂಡಿ ಬಂದಿದ್ದು, ಅದೇನಪ್ಪ ಅಂದರೆ, ನಟ ಯಶ್ ಮೊದಲಿನಿಂದಲೂ ತಮ್ಮ ಸಿನಿಮಾಗಳ ಬಗ್ಗೆ ಬಹಳ ಕಾಳಜಿ ವಹಿಸುತ್ತಾರೆ. ಕತೆ, ಚಿತ್ರಕಥೆ, ಕಲಾವಿದರು, ತಂತ್ರಜ್ಞರ ಬಳಗ ಹೀಗೆ ಎಲ್ಲದರ ಕುರಿತು ಆಸಕ್ತಿಯಿಂದ ನೋಡಿಕೊಳ್ಳುತ್ತಾರೆ. KGF ಚಿತ್ರಕ್ಕೂ ಅವರ ಕೊಡುಗೆ ಎಷ್ಟಿದೆ ಎನ್ನುವುದು ಗೊತ್ತೇ ಇದೆ. ಪ್ರಶಾಂತ್ ನೀಲ್ ಕೂಡ ಇದನ್ನು ಒಪ್ಪಿಕೊಂಡಿದ್ದಾರೆ. ದೊಡ್ಡ ಕನಸು ಕಾಣುವ ಯಶ್ ಅದನ್ನು ನನಸು ಮಾಡಿಕೊಳ್ಳಲು ಹಗಲಿರುಳು ಕಷ್ಟ ಕೂಡ ಪಡುತ್ತಾರೆ. ವೀಕ್ಷಕರೇ, KGF 2 ಬಳಿಕ ಮುಂದೇನು ಎನ್ನುವ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತಿತ್ತು. ಖುದ್ದು ಯಶ್ಗೂ ಇದು ದೊಡ್ಡ ಪ್ರಶ್ನೆಯಾಗಿತ್ತು. ಸಾಕಷ್ಟು ಕಥೆಗಳನ್ನು ಕೇಳಿ ಕೊನೆಗೆ ಮಲಯಾಳಂ ನಿರ್ದೇಶಕಿ ಗೀತು ಮೋಹನ್ ದಾಸ್ ಹೇಳಿದ ಕತೆ ಒಪ್ಪಿಕೊಂಡಿದ್ದರು. ಕತೆ, ಚಿತ್ರಕಥೆ ಮಾಡುವುದಕ್ಕೆ ಸಲಹೆ ಸೂಚನೆ ಕೂಡ ನೀಡಿದ್ದರು. ಸದ್ಯ ಸಿನಿಮಾ 60ರಷ್ಟು ಚಿತ್ರೀಕರಣ ಮುಗಿದಿದೆ. ಆದರೆ ಗೀತು ಮೋಹನ್ ದಾಸ್ ಅವರನ್ನು ಬಿಟ್ಟು ಯಶ್ ತಾವೇ ಟಾಕ್ಸಿಕ್ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ. ಇಬ್ಬರ ನಡುವೆ ಈಗೋ ಕ್ಲಾಶ್ ಆಗಿದೆ ಎನ್ನುವ ಗುಸುಗುಸು ಶುರುವಾಗಿದೆ. ಎಲ್ಲ ಅಂತೆಕಂತೆಗಳಿಗೆ ಮಲಯಾಳಂ ನಟ ಸುದೇವ್ ನಾಯರ್ ರೆಸ್ಪಾಂಡ್ ಮಾಡಿದ್ದು, ಯಶ್ ಜೊತೆ ಟಾಕ್ಸಿಕ್ ಚಿತ್ರದಲ್ಲಿ ಸುದೇವ್ ಕೂಡ ನಟಿಸುತ್ತಿದ್ದಾರೆ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಇಂಟರ್ವ್ಯೂನಲ್ಲೂ ಮಾತನಾಡಿದ ನಾಯರ್ ಅವರು ಇಂತಹ ಎಲ್ಲ ಸುಳ್ಳು ಸುದ್ದಿಗಳಿಗೆ ಬ್ರೇಕ್ ಹಾಕಿದ್ದು, ನಟ ಹಾಗೂ ನಿರ್ದೇಶಕರನ್ನು ಯಾವುದೇ ಈಗೋ ಕ್ಲಾಶ್, ಜಗಳ ನಾನು ಎಂದಿಗೂ ನೋಡಿಲ್ಲ ಎಂದು ಸುದೇವ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರತಂಡದ ಬಗ್ಗೆ ಬಹಳಷ್ಟು ಇಂಟರ್ವ್ಯೂನಲ್ಲಿ ಹೊಗಳಿದ್ದಾರೆ. ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳುವ ಪ್ರಕಾರ, ಇದು ನಾನು ಇದುವರೆಗೆ ಕೆಲಸ ಮಾಡಿದ ಅದ್ಭುತ ತಂಡ. ಯಾವುದೇ ಒತ್ತಡ ಇಲ್ಲದೆ ಇದ್ದ ಸೆಟ್. ಸದ್ಯ ಹರಿದಾಡುತ್ತಿರುವ ಗಾಳಿ ಸುದ್ದಿಯಲ್ಲಿ ಯಾವುದೇ ಸತ್ಯವಿಲ್ಲ. ಕೆಲವರು ಅಸೂಯೆಯಿಂದ ಇಂತಹ ಸುಳ್ಳು ಸುದ್ದಿಗಳು ವೈರಲ್ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ಇಡೀ ತಂಡ ಒಟ್ಟಾಗಿ ಕೆಲಸ ಮಾಡುವುದಕ್ಕೆ ಟಾಕ್ಸಿಕ್ ಒಳ್ಳೆ ಉದಾಹರಣೆ. ಯಶ್ ಬಹಳ ದೊಡ್ಡ ಸ್ಟಾರ್ ಆಗಿದ್ದರೂ ಪ್ರೇಕ್ಷಕರ ನಾಡಿ ಮಿಡಿತ ಗೊತ್ತು. ಗೀತು ಮೋಹನ್ ದಾಸ್ ಕೊಡುವ ಇನ್ಪುಟ್ ಯಶ್ ತೆಗೆದುಕೊಳ್ಳುತ್ತಾರೆ. ಇಬ್ಬರಿಗೂ ಸಿನಿಮಾ ಚೆನ್ನಾಗಿ ಮೂಡಿ ಬರಬೇಕು ಎನ್ನುವುದೊಂದೇ ಗುರಿ. ಅದು ಬಿಟ್ಟು ಯಾವುದೇ ಈಗೋ ಇಬ್ಬರ ನಡುವೆ ಇಲ್ಲ ಎಂದು ಹೇಳಿದ್ದಾರೆ. ವೀಕ್ಷಕರೇ, ವರ್ಷಕ್ಕೆ 1 ಅಥವಾ 2, 3 ಸಿನಿಮಾಗಳನ್ನು ಮಾಡಿ ಸಿನಿಮಾಗಳನ್ನು ರಿಲೀಸ್ ಮಾಡುವ ನಟರ ಮಧ್ಯೆ ಹೀಗೆ ಒಂದು ಸಿನಿಮಾಗೆ 1-2 ವರ್ಷ ತೆಗೆದುಕೊಂಡು ಮಾಡುವ ಸಿನಿಮಾ, ಅದು ಕೂಡ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾ ರಿಲೀಸ್ ಆಗೋದನ್ನು ಎಷ್ಟು ಜನ ಕುತೂಹಲದಿಂದ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ.